ಹುಡುಗ ಅಲ್ಲ ಹುಡುಗಿ, ಹುಡುಗಿ ಅಲ್ಲ ಹುಡುಗ. ಫಾರ್ ಎಕ್ಸಾಂಪಲ್, ಇದು ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಹೊರಗಡೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲ ಥರದ್ದು ಯುವರ್ ಲೈಫ್ ವಿಲ್ ಚೇಂಜ್. ಜೆಂಡರ್ ಡಿಸ್ಫೋರಿಯಾ ಬಂದಾಗ ನೀವು ಯು ಕೆನಾಟ್ ಸ್ವಿಮ್ ಅಗೇನೆಸ್ಟ್ ಟು ಇಟ್. ಅಂದ್ರೆ ಆ ಕರೆಂಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ, ನೀವು ಬೇರೆ ಮೆಡಿಕೇಶನ್ಸ್ ತಗೊಂಡ್ರು, ಯಾವುದೇ ಥರದ್ದೊಂದು ಮೆಡಿಕೇಶನ್ಸ್ ತಗೊಂಡ್ರು ಅದು ಒಗ್ಗಲ್ಲ. ಅದು ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ಹಾರ್ಟ್, ಲಿವರು, ಲಂಗ್ಸು, ಕಿಡ್ನಿ ಯಾವುದಕ್ಕೆ ಬೇಕಾದ್ರೂ. ಇದರಲ್ಲಿ ವೇರಿಯಸ್ ಕ್ಯಾಟಗರೀಸ್ ಕೂಡ ಬರ್ತಾರೆ. ಫಾರ್ ಎಕ್ಸಾಂಪಲ್, ಟ್ರಾನ್ಸ್ ವುಮೆನ್ ಅಲ್ಲಿ ಕೂಡ ಲೆಸ್ಬಿಯನ್ ಇರ್ತಾರೆ, ಬೈಸೆಕ್ಷುವಲ್ಸ್ ಇರ್ತಾರೆ. ಹೌದಾ? ಎಸ್, ಈ ತರ. ಆಮೇಲೆ ಎಸೆಕ್ಷುವಲ್ ಅಂತ ಕರೀತಾರೆ. ಎಸೆಕ್ಷುವಲ್ ಇಸ್ ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಸೆಕ್ಸ್. ನೀವು ಆ ಕ್ಯಾಟಗರಿ ಬರ್ತೀರಾ? ಎಸ್, ಐ ಕಮ್ ಇನ್ ಟು ದಟ್. ಹೆಂಡತಿ ಹಾಗೂ ಮಗಳಿದ್ದಾಳೆ ನಿಮಗೆ, ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಮನ್ನ, ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿದೆ? ಓಕೆ, ಅವ್ರದ್ದು ಅಕ್ಸೆಪ್ಟ್ ಮಾಡಲಿಲ್ಲ. ಎಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನನ್ನ ಜೊತೆಗಿದ್ದಾರೆ ಜಗತ್ತಿನ ಅತ್ಯಂತ ಶ್ರೀಮಂತ ಟ್ರಾನ್ಸ್ ವುಮೆನ್. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಂಗೊಂದು ಅರ್ಧದಿಂದ 1 hour ಬೇಕೇ ಬೇಕು. ಬಿಕಾಸ್ ಶೀಸ್ ಇನ್ ಟು ಮೆನಿ ಥಿಂಗ್ಸ್. ಪೈಲಟ್ ಆಗಿದ್ದಾರೆ, ಆ್ಯಂಡ್ ಇನ್ನೋವೇಷನ್ ರಿಸರ್ಚ್ ಫೀಲ್ಡಲ್ಲಿ ಎತ್ತಿದ ಕೈ, ಆಂಟ್ರಪ್ರಿನರ್ ಆಗಿದ್ದಾರೆ. ಸೊ ಹೀಗೆ, ಆ್ಯಂಡ್ ಅವ್ರಿಗೆ ಫ್ಯಾಮಿಲಿ ಕೂಡ ಇದೆ. ಸೊ ಇವರು ಮತ್ತಿನ್ಯಾರು ಅಲ್ಲ, ನಮ್ಮ ಕರ್ನಾಟಕದವರು, ಡಾಕ್ಟರ್ ಅನಿತಾ ಪ್ರಸಾದ್ ಅಂತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ನಿಮ್ಮ ಪಕ್ಕ ಕುತ್ಕೊಂಡು ನಂಗೆ ಮಾತಾಡೋಕ್ಕೆ ಬೆಬ್ಬೆ ಆಗ್ತಾ ಇದೆ. 2-3 ಟೇಕ್ ತಗೊಂಡೆ ಇಂಟ್ರೋ ಕೊಡೋದಕ್ಕೆ, ಯಾಕಂದ್ರೆ ನಿಮ್ಮದು ಇಂಟ್ರೊಡಕ್ಷನ್ ಕೇಳ್ಬಿಟ್ಟೆ ನಾನು ಅರ್ಧ ಪ್ಯಾಚ್ ಆಗಿಬಿಟ್ಟಿದ್ದೀನಿ, ಏನಪ್ಪ ಇವ್ರ ಮುಂದೆ ನಾನು ಮಾತಾಡೋದು ಅಂತ. ಫೈನ್. ಈಗ ಫಸ್ಟ್ ಕ್ವಶನ್ ಬಂದು, ಟ್ರಾನ್ಸ್ಜೆಂಡರ್ ಅಂದರೆ ಏನು ಅಂತ ಒಂದಷ್ಟು ಮಾಹಿತಿ ಕೊಡೋಣ ಜನರಿಗೆ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಟ್ರಾನ್ಸ್ಜೆಂಡರ್ ಅಂದ್ರೇನು, ಗೇ ಅಂದ್ರೇನು, LGBT ಅಂದ್ರೇನು, ಇದು ಯಾವುದು ಡಿಫ್ರೆನ್ಸೇ ಗೊತ್ತಿರೋದಿಲ್ಲ. ಎಲ್ಲರೂ ಒಂದೇ ಥರನೇ ನೋಡ್ತಾರೆ. ಸೊ ಇದನ್ನ ಕ್ಲಾರಿಫೈ ಮಾಡೋಣ ಫಸ್ಟಿಗೆ. ಇದು ಮೊದಲು ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಒಂದು ಅಂಬ್ರೆಲಾ ಟರ್ಮ್. ಇದು ಬಹಳಷ್ಟು ಐಡೆಂಟಿಟೀಸ್, ಜೆಂಡರ್ ಐಡೆಂಟಿಟೀಸ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಸೇರ್ಕೊಳ್ಳುತ್ತೆ ಟ್ರಾನ್ಸ್ ಜೆಂಡರ್ ಅಂತಕ್ಕಂಥದ್ದು. ಇದರಲ್ಲಿ ಟ್ರಾನ್ಸ್ಜೆಂಡರ್ನಲ್ಲಿ ಏನಾಗುತ್ತೆ ಅಂದರೆ, ಟ್ರಾನ್ಸ್ ವುಮನ್ನು, ಟ್ರಾನ್ಸ್ ಮ್ಯಾನು, ಇವೆಲ್ಲ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟು ಈಗ ಒಬ್ಬ ಮನುಷ್ಯ ಹುಟ್ಟಿದ್ದಾಳೆ, ಏನು ಬೇಕಾದರೂ ಕರಿಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅವರ ಹುಟ್ಟಿನ ಅಂಗಾಂಗಗಳೇನಿರುತ್ತೆ ಅದರಲ್ಲಿ ನಾವು ಸೆಕ್ಸ್ನ ಡಿಟರ್ಮೈನ್ ಮಾಡ್ಕೋತೀವಿ. ಇಲ್ಲ ಅಂತಂದರೆ ಇದೇನಾಗುತ್ತೆ ಅಂದರೆ, ಮುಂಚೆ ಹೋಗ್ತಾ ದಾರಿನಲ್ಲಿ 8ನೇ ವರ್ಷದಲ್ಲಿ, 10ನೇ ವರ್ಷದಲ್ಲಿ ಭಾಳಷ್ಟು ನಿಮಗೆ ಜನರನ್ನ ಎನ್ಕೌಂಟರ್ ಮಾಡಿರ್ತಾರೆ. ಇಲ್ಲ 85ನೇ ವರ್ಷದಲ್ಲೂ ರಿಯಲೈಸೇಷನ್ ಆಗುತ್ತೆ. ಸೊ ಆಗ ರಿಯಲೈಸೇಷನ್ ಆದವರು ಅವರ ಒಂದು ಬರ್ತ್ ರಿಲೇಟೆಡ್ ಜೆಂಡರ್ನ ಬಿಟ್ಟು ಅವರು ಇನ್ನೊಂದು ಜೆಂಡರ್ಗೆ ಮೈಗ್ರೇಟ್ ಆಗಿರ್ತಕ್ಕಂಥದ್ದು, ಅಥವಾ ಅವ್ರು ಏನು ಆಗಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಅವರು ಮೈಗ್ರೇಟ್ ಆಗುವಂಥದ್ದನ್ನು ಟ್ರಾನ್ಸಿಷನಿಂಗ್ ಅಂತ ಕರೀತಾರೆ. ಅದನ್ನು ಟ್ರಾನ್ಸ್ಜೆಂಡರ್ ಅಂತ ಅಂಬ್ರೆಲಾ ಟರ್ಮಲ್ಲಿ ಕರಿಬೋದು. ಇದರಲ್ಲಿ ನಾನ್ ಬೈನರಿ ಅಂತ ಕೂಡ ಬರ್ತಾರೆ, ಅವರೇನು ಮಾತ್ರೆ ತಗೋಬೇಕು ಅಂತಲೇ ಏನಿಲ್ಲ. ಸೊ ಈ ಥರ ಭಾಳಷ್ಟು ಟ್ರಾನ್ಸಿಷನ್ಸ್ ಬರುತ್ತೆ ಅದರಲ್ಲಿ. ಇದು ಡೆಪ್ತ್ ಓರಿಯೆಂಟೆಡ್, ಇದು ತುಂಬ ಡೆಪ್ತ್ ಓರಿಯೆಂಟೆಡ್ ಸಬ್ಜೆಕ್ಟ್ಸು. ನಿಮಗೆ ಜೆಂಡರ್ ಐಡೆಂಟಿಟಿ ಅಂತಂದರೆ, ನಾವು ರಿಸರ್ಚ್ ಮಾಡ್ತಾ ಇದ್ವಿ. ನಿಮಗೆ ಎಲ್ರಿಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ಇಡೀ ಜಗತ್ತಿನಲ್ಲೇ ನಾವು ಇವಾಗ ಭಾರತದಲ್ಲಿ ಅತಿ ದೊಡ್ಡ ಜೆನೆಟಿಕ್ ಪ್ರಾಜೆಕ್ಟ್ ನಡೀತಾ ಇರತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ಮೈಸೂರು ವಿಶ್ವವಿದ್ಯಾಲಯದ ಜೊತೆಗೆ ಅನಿತಾ ಫೌಂಡೇಶನ್ನು, ಮೈಸೂರು ಯೂನಿವರ್ಸಿಟಿ, JSS ಮತ್ತಿನ್ನು ಭಾಳಷ್ಟು ದೊಡ್ಡ ಹಾಸ್ಪಿಟಲ್ಸ್ ಎಲ್ಲರ ಜೊತೆಗೆ ಸೇರಿಕೊಂಡು ನಾನು ಈ ಇನಿಷಿಯೇಟಿವ್ನ ತೊಗೊಂಬಂದಿದ್ದೀನಿ. ಸೊ ವಿ ಆರ್ ರಿಸರ್ಚಿಂಗ್ ಆನ್ ವೇರಿಯಸ್ ಜೆಂಡರ್ಸ್, ವೇರಿಯಸ್ ಪೀಪಲ್. ಸೊ ಇದು ತುಂಬ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ರಿಸರ್ಚ್ ಇನಿಷಿಯೇಟಿವ್. ಇದರಲ್ಲಿ ಜೆಂಡರ್ ಐಡೆಂಟಿಟಿ ಅನ್ನೋದನ್ನೇ ನಾವು ಭಾಳ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಿದ್ದೀವಿ. ಇದು ಭಾಳಷ್ಟು ಅಬ್ರಾಡ್ ಯೂನಿವರ್ಸಿಟೀಸ್ ಕೂಡ ಬಂದು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಈಗ. ಅದ್ರ ಜೊತೆಗೆ ನಾವು ಇವಾಗ ಇನ್ನೂ ಒಂದು ಸೆಕ್ಷುವಲ್ ಓರಿಯೆಂಟೇಷನ್, ನೀವು ಹೇಳಿದ್ರಲ್ಲ, ಈ ಲೆಸ್ಬಿಯನ್, ಅಟ್ರಾಕ್ಷನ್, ಬೈಸೆಕ್ಷುವಲ್, ಇದೆಲ್ಲ ಏನು ಬರುತ್ತೆ, ಇವೆಲ್ಲವೂ ಸೆಕ್ಷುವಲ್ ಓರಿಯೆಂಟೇಷನ್ ಅಂತ ಕರೀತಾರೆ. ಅಂದರೆ ಅವರು ಒಂದು ಟ್ರಯಾಂಗಲ್ ಅಂತ ನಾವು ತಗೊಂಡ್ರೆ ಅದರಲ್ಲಿ ಹಸಿವು, ನೀರು, ನಿದ್ದೆ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್ಸು ಒಬ್ಬ ಮನುಷ್ಯನಿಗೆ. ಇದನ್ನ ಬಿಟ್ಟು ನೆಕ್ಸ್ಟ್ ಹೋದಾಗ ಬರ್ತಕ್ಕಂಥದ್ದು ಸೆಕ್ಸ್. ಅದು ಯಾರಿಗೆ ಅಟ್ರಾಕ್ಟ್ ಆಗ್ತಾರೆ ಅವರು,
ಅದರಲ್ಲಿ ನಾವು ಏನು ಮಾಡ್ತಾರೆ, ಸೆಕ್ಷುವಲ್ ಓರಿಯೆಂಟೇಷನ್ ಫೀಲ್ಡ್ನಲ್ಲಿ ಅವ್ರು ಅಲ್ಲಿಗೆ ಬರ್ತಾರೆ, ಕ್ಯಾಟಗರೈಸ್ ಆಗ್ತಾರೆ. ಆದಾಗ ಅದಕ್ಕೆ ಅನುಗುಣವಾಗಿ ಅವರು ಒಂದು ಸೆಕ್ಸ್ನ ಒಂದು ಅರ್ಥ ಮಾಡಿಕೊಂಡು ಅವರು ಆ ಥರ ಒಂದು ಜೀವನನ ನಡೆಸ್ತಾರೆ. ಸೊ ಇದಕ್ಕೆ ಸೆಕ್ಷುವಲ್ ಓರಿಯೆಂಟೇಷನ್ ಅಂತ ಹೇಳಿ ಕರೀತಾರೆ. ಓಕೆ. ಸೊ ಇದು ಸಣ್ಣ ಒಂದು ಇನ್ಫಾರ್ಮೇಶನ್ ಅಂಡ್ ಡಿಫರೆನ್ಸ್. ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡಬಹುದು. ಖಂಡಿತ ನಾನ್ ಸ್ಟಾಪ್. ಯಾಕಂದ್ರೆ ಇದು 3 ವರ್ಷ ನಡೀತಕ್ಕಂಥ ರಿಸರ್ಚ್ ಇದು. ಇದರಲ್ಲಿ ಎಷ್ಟೋ ಜನ ವಿಜ್ಞಾನಿಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ PhD ನವರೇನೆ. ಸೊ ಹಾಗಾಗಿ ಇದು ಅತ್ಯದ್ಭುತವಾಗಿರ್ತಕ್ಕಂಥ ಫೀಲ್ಡ್. ಇದರಲ್ಲಿ ನಾನು ಡಾಕ್ಯುಮೆಂಟೇಶನ್ ಮಾಡಿದಾಗ ಅಷ್ಟೇ 400 ಪೇಜಿಗೆ ಮೇಲೆ ಹೋಯ್ತು. ಇದು ಸ್ಕೋಪ್ ಏನಿದೆ. ಸೊ ಇದು ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು. ಓಕೆ. ನೀವು ಯಾವಾಗ ನಿಮ್ಮ ಜೆಂಡರ್ ಚೇಂಜ್ ಮಾಡ್ಕೊಂಡ್ರಿ? ನಂದು ಈಗ ಕ್ಲಿನಿಕಲ್ ಇಶ್ಯೂಸ್ ಆಯಿತು. ಅಂದರೆ ನಾನು ಹುಟ್ಟಿದಾಗಿಂದ ಪುರುಷರಾಗಿದ್ದಾಗಿಂದ ಏನಾಗಿತ್ತು, ಮುಂಚೆ ನಾನು ಜರ್ಮನಿಗೆ ಹೋದೆ, ಆರಾಮಕ್ಕಿದ್ದೆ, ನನಗೇನು ಚಿಂತೆ ಇರಲಿಲ್ಲ. 45ನೇ ವಯಸ್ಸಿನಲ್ಲಿ ಹೈಪರ್ ಟೆನ್ಷನ್ ಶುರುವಾಯಿತು. ಹಾಸ್ಪಿಟಲೈಸೇಷನ್ ರೆಗ್ಯುಲರ್ ಆಗೋಯ್ತು. ಆಮೇಲೆ ಮನೆಗೆ ಆಂಬ್ಯುಲೆನ್ಸ್ ಬರೋದು, ಕರ್ಕೊಂಡು ಹೋಗೋದು, ಈ ಥರ. ಸೊ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಯಾವ್ದು ಕ್ಲೂ ಇರಲಿಲ್ಲ? ಏನು ಕ್ಲೂ ಇಲ್ಲ. ಆಸ್ ಯೂಶುವಲ್ ರೆಗ್ಯುಲರ್ ಪರ್ಸನ್ ಹಾಸ್ಪಿಟಲೈಸೇಷನ್. ಏನಕ್ಕೆ ಏನು ಅಂತ ಗೊತ್ತಿಲ್ಲ. ಟ್ರಾನ್ಸ್ಜೆಂಡರ್ ಮಧ್ಯೆ ಯಾವತ್ತಾರು ಇದ್ರ ನೀವು? ಅವ್ರನ್ನ ನೋಡೇ ಇಲ್ಲ, ಅವ್ರ ಲೈಫ್ ಯಾವತ್ತೂ ನೋಡಿರ್ಲಿಲ್ಲ ನೀವು? ಆಲ್ ಆಫ್ ಸಡನ್ ನಿಮ್ ಚೇಂಜಸ್ ಆಗಿದೆ? ನನಗೆ ಏನಂದ್ರೆ ಏನೂ ಐಡಿಯಾ ಇರಲಿಲ್ಲ. ಸೊ ಅದು ಬಂದಾಗ ಇಟ್ಸ್ ಬೇಸಿಕ್ಲಿ ನನಗೂ ಗೊತ್ತಿಲ್ಲ ಅದು ಬಂದಿದೆ, ಜೆಂಡರ್ ಡಿಸ್ಫೋರಿಯಾ ನನಗೆ ಈ ಥರ ಪ್ರಾಬ್ಲಮ್ ಮಾಡ್ತಿದೆ ಅಂತ ನನಗೇನು ಗೊತ್ತಿಲ್ಲ. ಸೊ ರೆಗ್ಯುಲರ್ ಆಗಿ ICU ಕರ್ಕೊಂಡು ಹೋಗೋದು, ಮಧ್ಯರಾತ್ರಿ ಆ್ಯಂಬುಲೆನ್ಸ್ ಬರೋದು, ಕರ್ಕೊಂಡು ಹೋಗೋದು, ಈ ಥರ ರೆಗ್ಯುಲರ್. ಅಲ್ಲಿ ಹೋದಾಗ ಎಲ್ಲ ಸ್ಕ್ಯಾನ್ ಮಾಡ್ತಾರೆ, ಎಲ್ಲದನ್ನು MRI ಮಾಡ್ತಾರೆ, ಎಲ್ಲ ನೋಡ್ತಾರೆ, ಏನೂ ಗೊತ್ತಾಗೋದಿಲ್ಲ. ಫೈನಲ್ ಆಗಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ 2 ವರ್ಷ ಆಗೋಯ್ತು, ಇದು ಈ ಥರ ಸರಿ ಹೋಗ್ತಾ ಇಲ್ಲ, ನಿಮ್ಮದು ಆಂಗ್ಸೈಟಿನೇ ಕಮ್ಮಿ ಆಗ್ತಾ ಇಲ್ಲ, ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಇಲ್ಲ, ಏನಾಗಿದೆ ಅಂತ ನೀವು ಅದನ್ನ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡ್ಬೇಕು ನೀವು. ಅಲ್ಲಿಗೆ ಹೋದಾಗ ಅವ್ರ ಸೈಕ್ಯಾಟ್ರಿಸ್ಟ್ ಭಾಳ ಸ್ಟಡಿ ಮಾಡಿ ಅಲ್ಲಿ ಹೇಳಿದ್ದಂಥದ್ದು, ನಿಮಗೆ ಜೆಂಡರ್ ಡಿಸ್ಫೋರಿಯಾ ಅಥವಾ ಜೆಂಡರ್ ಇನ್ಕಾಂಗ್ರುಯೆನ್ಸ್ ಅಂತ ಹೇಳಿ ಕರೀತಾರೆ, ಈ ಒಂದು ತೊಂದರೆ ಇದೆ. ಅದು ನಿಮಗೆ ಜೆನೆಟಿಕ್ ಚೇಂಜಿಂದ ಆಗಿರ್ಬೋದು, ಯಾವ್ದು ಕಾರಣದಿಂದ ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ. ನೀರಿಂದ ಆಗ್ಬೋದು, ಅಥವಾ ಹವಾಗುಣದಿಂದ ಆಗ್ಬೋದು, ಅಥವಾ ಬೇರೆ ಯಾವುದರಿಂದ ಬೇಕಾದರೂ ಆ ಒಂದು ಜೀನ್ಸನ್ನು ಚೇಂಜ್ ಆಗಿಬಿಟ್ಟು, ಜೀನ್ಸ್ ಚೇಂಜ್ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆ DNA ರಿಪ್ಲೇಸ್ ಆಗ್ತಾ ಬರುತ್ತೆ. ಅದಾಗಿದ್ಮೇಲೆ ಅದ್ರ ಮೇಲೆ ಪ್ರೋಟೀನ್ಸ್ ಬೆಳ್ಕೊಂಡು ಕೂತ್ಕೊಳ್ಳುತ್ತೆ. ಆ ಪ್ರೋಟೀನ್ಸ್ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಸಿಗ್ನಲ್ ಹೋಗುವಂಥದ್ದು ಅಲ್ಲಿಂದ ನಿಮಗೆ ಬೇರೆ ಥರನೇ ಹೋಗ್ತಾ ಇರುತ್ತೆ. ಈಗ ಜನರಲಿ ನಾವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ, ಏನಂತ ಹೇಳಿದ್ರೆ ಹುಡುಗ ಹುಡುಗಿಯಾಗಿ ಬದಲಾಗ್ತಿದ್ದಾರೆ ಅಂತ ಆದಾಗ ಅವ್ರು ಡ್ರೆಸ್ ಹಾಕೊಳ್ಳೋದು, ಅವ್ರ ಹಾವಭಾವ ಬದಲಾವಣೆ ಆಗ್ತಾ ಹೋಗುತ್ತೆ, ಅವ್ರಿಗೊಂದು ಕ್ಲೂ ಸಿಗ್ತಾ ಹೋಗುತ್ತೆ, ಇದು ನಾನಲ್ಲ, ಆಕ್ಚುಲಿ ನಾನು ಹುಡುಗ ಅಲ್ಲ ಹುಡುಗಿ ಆಗ್ಬೇಕು ಅಂತ. ಆ ಥರ ನಿಮ್ಗೆ ಯಾವ್ದು ಕ್ಲೂ ಇರಲಿಲ್ಲ? ಅದು ಡಿಸ್ಫೋರಿಯಾ ಅಂತ ಹೇಳಿ ಕರೀತಾರೆ. ಸೊ ಜೆಂಡರ್ ಡಿಸ್ಫೋರಿಯಾ ಅದೇನೇನೆ ಬರೋದು. ಇವಾಗ ನಾನು ಹುಡುಗ ಅಲ್ಲ ಹುಡುಗಿ, ಹುಡುಗಿ ಅಲ್ಲ ಹುಡುಗ, ಫಾರ್ ಎಕ್ಸಾಂಪಲ್. ಸೊ ಇದನ್ನ ಡಿಸ್ಫೋರಿಯಾ ಟಿಪಿಕಲ್ ಟರ್ಮ್ಸ್ ಅನ್ನು ನಾವು ಕರಿತೀವಿ. ಸೊ ಡಿಸ್ಫೋರಿಯಾ ಬಂದಾಗ ಏನಾಗುತ್ತೆ ಅಂತಂದ್ರೆ ಜನ ಅದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಆಸಕ್ತಿಗಳೇನಿರುತ್ತೆ, ಇವಾಗ ಅವ್ರಿಗೆ ಏನು ಕಂಫರ್ಟ್ನೆಸ್ ಇದೆ ಅದ್ರೊಳಗಡೆ ಅವ್ರು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೋದಕ್ಕೆ ಶುರು ಮಾಡಿದಾಗ ಅದು ಯಾವ ರೀತಿನಲ್ಲಿ ಯಾವ ಕಾರಣಕ್ಕಾಗಿದೆ ಅನ್ನೋಂಥದ್ದು ತಿಳ್ಕೊಳ್ಳೋದಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಅವರು ಪ್ರೊಫೆಸರ್ಸ್ ಹತ್ರ ಹೋಗ್ಬೋದು, ಸೈಕಾಲಜಿಸ್ಟ್ ಹತ್ರ ಹೋಗ್ಬೋದು, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೋದು. ಈಗೆಲ್ಲ ಎಲ್ಲ ಡಾಕ್ಟರ್ಸು, ಎಲ್ಲ ಹಾಸ್ಪಿಟಲ್ಸ್ ಈಗ WPATH ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ. ಇದರಲ್ಲಿ ಎಲ್ಲರೂ ಅದನ್ನೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಾರೆ. ನಾರ್ಮಲಿ ಅಂಬ್ರೆಲಾನಲ್ಲಿ ಇದನ್ನೇ ಫಾಲೋ ಮಾಡ್ತಾರೆ, ಬೇರೆ ಥರದ್ದು ಯಾವುದೋ ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಹಂಗೆ ಇದ್ದಾರೆ. ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಇಂಡಿಯನ್ ನಾರ್ಮ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಏಮ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ WPATH ಕೂಡ ಇದ್ದಾರೆ, ಅದನ್ನು ಅವ್ರು ಗೌರ್ನ್ ಮಾಡ್ತಿದ್ದಾರೆ. ಈಗ ಬಹುಶಃ ಇನ್ನು ಮುಂದಿನ ವಾರದಲ್ಲಿ ಯಾವುದೋ ಒಂದು ಸೆಮಿನಾರ್ ಕೂಡ ಇದೆ ಅವ್ರದ್ದು. ಸೊ ಡೆಲ್ಲಿನಲ್ಲಿ ಭಾಳಷ್ಟು ನಡೀತಾ ಇದೆ ಇದರ ಕೆಲಸದಲ್ಲಿ. ಸೊ ಜಸ್ಟ್ ನಾನು ಕೊಡ್ಬೇಕಂತಂದ್ರೆ ಇದೊಂದು ವಿಚಾರ ನಿಮ್ಮ ಮುಂದೆ. ಅಲ್ಲ, ನಿಮ್ಗೆ ನಿಮ್ಮನ್ನ ಹೆಂಗೆ ಅಕ್ಸೆಪ್ಟ್ ಮಾಡಕ್ಕೈತೆ? ಯಾಕಂತ ಹೇಳಿದ್ರೆ 45 ವರ್ಷ ಅಂತ ಹೇಳಿದ್ರೆ ಮದ್ವೆ ಆಗಿರುತ್ತೆ, ಮಕ್ಳು ಇರ್ತಾರೆ, ಫ್ಯಾಮಿಲಿ ಇರುತ್ತೆ. ಸೊ ಅದನ್ನ ಬಿಟ್ಟು ಈಗ ಮದ್ವೆಕ್ಕಿಂತ ಮುಂಚೆ ಹೆಂಗಾದ್ರೂ ಮಾಡ್ಕೋಬಹುದು, ಫ್ರೀಡಮ್ ಇದೆ ನಮ್ಗೆ. ಫ್ಯಾಮಿಲಿ ಅಂತ ಬಂದ್ಮೇಲೆ ತುಂಬಾ ದೊಡ್ಡ ಟಾಸ್ಕ್ ಆಗುತ್ತೆ. ಅದನ್ನ ಹೆಂಗ್ ನೀವು ಅದನ್ನ ಸ್ವೀಕಾರ ಮಾಡಿದ್ರಿ? ಸೊ ಮದುವೆ ಅಂತಂದಾಗ ಇವಾಗ ಮದುವೆ ಆಗಿದೆ, ಇವಾಗ ರೆಗ್ಯುಲರ್ ಲೈಫ್ ಯೂಸ್ ಮಾಡ್ತಾ ಇದೀವಿ. ಯಾರಿಗೆ ಆಗ್ಲಿ ನೋಡಪ್ಪ, ನೀನು ಹುಡುಗ ಅಲ್ಲ ಹುಡುಗಿ, ಸಡನ್ ಆಗಿ ಮಗಳು ಬೇರೆ ಇದ್ದಾಳೆ. ಹೌದು. ಸೊ ಇನ್ನೊಂದು ವಿಚಾರ ಏನಂತಂದ್ರೆ ಹುಡುಗ ಅಲ್ಲ ಹುಡುಗಿ, ಹುಡುಗಿ ಅಲ್ಲ ಹುಡುಗ. ಫಾರ್ ಎಕ್ಸಾಂಪಲ್
ಇದು ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಳಗಡೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲ ಥರದ್ದು ಯುವರ್ ಲೈಫ್ ವಿಲ್ ಚೇಂಜ್. ಆದರೆ ನಿಮಗೆ ಗೊತ್ತಿರತಕ್ಕಂಥ ವಿಚಾರ, ನೀವು ಮಾಡ್ತಾ ಇರ್ತಕ್ಕಂಥ ವಿಚಾರ ಸೇಮ್ ಇರುತ್ತೆ. ನಿಮಗೆ ಲೈಫ್ ಕ್ಯಾರೆಕ್ಟರ್ನಲ್ಲಿ ನೀವು ಯಾವ ಥರ ಚೇಂಜ್ ಮಾಡ್ಕೋತೀರಿ, ಇನ್ನು ಮುಂದೆ ಹೇಗಿರುತ್ತೆ ಅದನ್ನು ನೀವು ಕನ್ವಿನ್ಸ್ ಆಗಬೇಕಾಗುತ್ತೆ. ಸೊ ರೆಗ್ಯುಲರಾಗಿ ಹಂಗೆ ಮಾಡ್ಲಿಕ್ಕಾಗಲ್ಲ. ಬಟ್ ಇದು ಏನಾಗುತ್ತೆ ಅಂದರೆ, ಈ ಜೆಂಡರ್ ಡಿಸ್ಫೋರಿಯಾ ಬಂದಾಗ ನೀವು ಯು ಕೆನಾಟ್ ಸ್ವಿಮ್ ಅಗೇನೆಸ್ಟ್ ಟು ಇಟ್. ಅಂದರೆ ಆ ಕರೆಂಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ನೀವು ಬೇರೆ ಮೆಡಿಕೇಶನ್ಸ್ ತೊಗೊಂಡ್ರು, ಯಾವುದೇ ಥರದ್ದೊಂದು ಮೆಡಿಕೇಶನ್ಸ್ ತೊಗೊಂಡ್ರು ಅದು ಒಗ್ಗಲ್ಲ. ಅದು ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ಹಾರ್ಟ್, ಲಿವರು, ಲಂಗ್ಸು, ಕಿಡ್ನಿ ಯಾವುದಕ್ಕೆ ಬೇಕಾದರೂ ಡ್ಯಾಮೇಜ್ ಮಾಡಿಬಿಡುತ್ತೆ. ಗೊತ್ತಲ್ದಿರೋನೆ ಇನ್ನೊಂದು ವರ್ಷ 2 ವರ್ಷ ನಾನು ಸರಿ ಹೋಗಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ಬಟ್ ನಿಮಗೆ ಜೆನೆಟಿಕ್ ಮಾಡಿಫಿಕೇಶನ್ಸ್ ಆಗೋಗಿದೆ. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ಗೆಟಿಂಗ್ ಎ ಡಿಫ್ರೆಂಟ್ ಸಿಗ್ನಲ್. ನೀವು ಸಡನ್ ಆಗಿ ಹೋಗ್ಬಿಟ್ಟು ಇಲ್ಲ ನಾನು ಇದು ಮಾಡೋದಿಲ್ಲ, ನಾನು ಹಿಂಗೆ ಇರ್ತೀನಿ, ನಾನು ಹಾಗೆ ಇರ್ತೀನಿ ಅಂದರೆ ಅದು ತುಂಬ ತಪ್ಪು ಕಲ್ಪನೆ. ಡಾಕ್ಟರ್ಸು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ. ಇದು ತುಂಬ ದೊಡ್ಡದಾಗಿ ಹೊಡ್ತಾ ಬಿದ್ದು ನಿಮ್ಗೆ ಆರ್ಗನ್ಸು ಬೇರೆ ಇನ್ಯಾವುದಕ್ಕನ್ನ ಡ್ಯಾಮೇಜ್ ಆಗಿಬಿಟ್ಟು ನಿಮ್ಗೆ ಏನಾಗಿತ್ತು ಅಂತಲೇ ಗೊತ್ತಿಲ್ಲ, ಒಂದಿನ ಬಾಯ್ ಬಾಯ್. ಸೊ ಈ ಥರ ವಿಚಾರಗಳಲ್ಲಿ ನಾವು ತುಂಬ ಹುಷಾರಾಗಿದ್ದೀವಿ. ಓಕೆ. ಸೊ ಅದಾದ ತಕ್ಷಣ ನೀವು ಹಾರ್ಮೋನಲ್ ಥೆರಪಿ ಅಥವಾ ಏನು ಬ್ರೆಸ್ಟ್ ಸರ್ಜರಿ ಅದೇನು ಹೇಳ್ತೀರಿ? ಸರ್ಜರಿ ಎಲ್ಲ ಏನೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ, ನಿಮಗೆ ಇವಾಗ ನಿಮ್ಮ ಪ್ರೋಟೀನ್ ಯಾವ ಥರ ನಿಮ್ದು ಅಬ್ಸರ್ವ್ ಮಾಡುತ್ತೆ, ಜೆನೆಟಿಕ್ಸ್ ಮೇಲೆ ಒಂದು ಪ್ರೋಟೀನ್ಸ್ ಕೂತಿರುತ್ತೆ. ಸೊ ನಿಮಗೆ ಆ ಪ್ರೋಟೀನ್ ಯಾವ ಥರ ನಿಮ್ಗೆ ಅಬ್ಸರ್ವ್ ಮಾಡುತ್ತೆ, ಯಾವ ಥರ ನಿಮಗೆ ಅದು ರಿಯಾಕ್ಷನ್ಸ್ ಕೊಡುತ್ತೆ, ಯಾವ ಥರ ಸಿಗ್ನಲ್ಸ್ ಕೊಡುತ್ತೆ ಬಾಡಿ ಚೇಂಜ್ ಮಾಡಲಿಕ್ಕೆ, ಅದ್ರ ಬೇಸಿಸ್ ಮೇಲೆ ಎಲ್ಲ ಥರ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಟ್ರಾನ್ಸಿಷನ್ಗೆ ಬಂದಾಗ ನನಗೆ ಹೇರೇ ಇರಲಿಲ್ಲ, ನಾನು ಬಾಲ್ಡ್. ಸೊ ಲಿಟ್ರಲಿ ಆ ಥರ ಒಂದು ಕಂಡೀಷನ್ ಇದ್ದಾಗ, ಈಗ ನೋಡಿ ತಲೆ ಫುಲ್ ಕೂದಲು ಬಂತು. ಫಾರ್ ಎಕ್ಸಾಂಪಲ್ ನಾನು ಏನು ನೋ ಟ್ರೀಟ್ಮೆಂಟ್ಸ್ ಡನ್, ಯಾವುದೇ ತರ ಸರ್ಜರಿ ನಾನು ಮಾಡಿಲ್ಲ ಇಲ್ಲಿವರೆಗೂ, ಎಲ್ಲೂ ಒಂದು ಕತ್ರಿನೂ ಬಿದ್ದಿಲ್ಲ, ಎಲ್ಲೂ ಬಿದ್ದಿಲ್ಲ, ಬ್ರೆಸ್ಟ್ಗೂ ಏನು ಮಾಡಿಲ್ಲ, ನಥಿಂಗ್, ಎಲ್ಲ ಆಟೋಮ್ಯಾಟಿಕ್. ಅದು ಏನಾಗುತ್ತೆ ಅಂದ್ರೆ, ಅದು ಜೆನೆಟಿಕ್ಸ್ ಅಲ್ಲಿ ನಿಮಗೆ ಬಂದಿರಬೇಕು. ಜೆನೆಟಿಕ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಅದು ನೀವು ಏನೇ ಮಾಡಿದ್ರು, ಈವನ್ ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ವಿಮೆನ್ ಅವ್ರ ಮೆನ್ ಜೆನೆಟಿಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಅದು ಬರಲ್ಲ. ಅದು ನಿಮ್ಗೆ ಫೋರ್ ಫಾದರ್ ಇಂದ ಡಿಸೆಂಡ್ ಆಗಿರ್ತಕ್ಕಂಥದ್ದು, ಅದು ನಮ್ದಲ್ಲ ಇದು. ಸೊ ಅದನ್ನ ಏನ್ ಹೇಳ್ತಾರೆ, ಪೂರ್ವ ಜನ್ಮದ ವಾಸನೆ ಅಂತಾನು ನಮ್ಮಲ್ಲೆಲ್ಲ ಕರೀತಾರೆ. ಸೊ ಇವೆಲ್ಲ ನಮ್ಗೆ ಅಲ್ಲೆಲ್ಲ ಬಂದಿರಬೇಕು. ಬಂದು ಇದ್ದು ಮಾಡಿದ್ದಾಗ ಇದನ್ನ ನಾವೇನೋ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದೇನು ವರ್ಕ್ ಆಗಲ್ಲ. ಬಟ್ ಅವಾಗ ಏನಾಗುತ್ತೆ ಅಂತಂದ್ರೆ, ಯು ಹ್ಯಾವ್ ಟು ಗೋ ಫಾರ್ ನಂಬರ್ ಆಫ್ ಸರ್ಜರೀಸ್. ಇಲ್ಲ ನನಗೆ ಈ ತರ ಮುಖ ಇದೆ, ನನ್ಗೆ ಅದು ಇಷ್ಟ ಇಲ್ಲ, ನಾನು ಚೇಂಜ್ ಮಾಡ್ಕೊಳ್ತೀನಿ. ನನಗೆ ರಿಪ್ ಕೇಜ್ ಇಷ್ಟಿರ್ಬೇಕು, ಇನ್ನೊಂದು 4 ಸೆಂಟಿಮೀಟರ್ ಕಮ್ಮಿ ಆಗ್ಬೇಕು, ಕಟ್ ಮಾಡ್ಬಿಡ್ತೀನಿ ಫಾರ್ ಎಕ್ಸಾಂಪಲ್. ಸೊ ಅದೇನಾಗುತ್ತೆ ಅಂದ್ರೆ, ಏಟ್ ಬಿದ್ದಾಗ ಕಿಡ್ನಿ ಮೇಲೆ ಡ್ಯಾಮೇಜ್ ಆಗ್ಬೋದು, ಯಾವ ತರ ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆಲ್ಲ ಜನ ರೆಡಿ ಇದ್ದಾರೆ, ಅದಕ್ಕೆಲ್ಲ ಹೋಗಿ ಮಾಡ್ಕೋತಾರೆ. ಸರ್ಜರಿ ಮಾಡ್ಕೊಂಡಿಲ್ಲ. ಈಗ ನನಗೊಂದು ತುಂಬಾ ಸೆನ್ಸಿಟಿವ್ ಪ್ರಶ್ನೆ ಇದೆ, ಬಹುಶಃ ಇದನ್ನ ಕೇಳ್ಬೋದಾ ಬೇಡವಾ ಅಂತ ಗೊತ್ತಿಲ್ಲ, ಆದ್ರೂ ಕೇಳ್ತೀನಿ ನಾನು. ಈಗ ನೀವು ಹುಡುಗ ಆಗಿದ್ದವರು, ನಿಮ್ಗೆ ಬ್ರೆಸ್ಟ್ ಬರ್ತಾ ಇದೆ ಅಂದಾಗ ನಿಮ್ಗೇನೋ ಆಡ್ ಫೀಲ್ ಅಂತ ಅನಿಸ್ಲಿಲ್ವಾ? ಇವಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ಜೆನೆಟಿಕ್ ಚೇಂಜ್ ಅಲ್ಲಿ ನೀವು ಜೆಂಡರ್ ಚೇಂಜ್ ಅಂತಾನೆ ಹೋಗಿ, ವೆನ್ ಯು ಆರ್ ಸಿಟಿಂಗ್ ವಿತ್ ಅ ಸೈಕ್ಯಾಟ್ರಿಸ್ಟ್, ಅಕ್ಸೆಪ್ಟ್ ಮಾಡಿದಾಗ, ನಾನು ಒಪ್ಕೊಂಡಾಗ, ಇವಾಗ ನಾನು ವಿಮೆನ್ ಅಂತ ಒಪ್ಕೊಂತಾನೆ ಈ ಟ್ಯಾಬ್ಲೆಟ್ ನಾನು ತಗೊಂಡಿದ್ದು. ಸೊ ಇವಾಗ ನಾನು ವಿಮೆನ್ ಆದಾಗ ನನಗೆ ವಿಮೆನ್ಲಿಹುಡ್ ಅಲ್ಲಿ ನನ್ಗೇನ್ ಬೇಕೋ ಅದು ಬೇಕಾಗಿರುತ್ತೆ. ಸೊ ಅದೇನು ಅತಿಶಯ ಅಂತೇನಿರಲ್ಲ. ಬಟ್ ಏನೇ ಇದ್ರೂ ಒಂದು ಹೊಸ ಸೆನ್ಸೇಷನ್, ಒಂದು ಫೀಲಿಂಗ್, ಅದೇನಾಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಈಗ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತಂದ್ರೆ, ಇವಾಗ 12 ವರ್ಷ 14 ವರ್ಷದಲ್ಲಿ ಪೂಬರ್ಟಿ ಕ್ರಾಸ್ ಮಾಡ್ತಾರೆ ಎಲ್ರು, ಹೆಣ್ಣಾಗ್ಲಿ ಹೆಣ್ಣಾಗ್ಲಿ. ಪೂಬರ್ಟಿ ಕ್ರಾಸ್ ಮಾಡಿದಾಗ ಆ ಒಂದು ಕುತೂಹಲ, ಒಂದು ಅತಿಶಯ ಏನಿರುತ್ತೆ, ಅದರಲ್ಲಿ ಒಬ್ರು ಎಂಥದೇ ಏಜ್ ಅಲ್ಲಿ ಕ್ರಾಸ್ ಮಾಡಿದ್ರು ಅದನ್ನ ಮತ್ತೆ ಮುಟ್ಟುವಂತ ಸಾಧ್ಯತೆ ಇಲ್ಲಿರುತ್ತೆ ಅದು ಮಾಡಿದಾಗ. ಸೊ ಮಾಡಿದಾಗ ಫಸ್ಟ್ ಒಂದು 3 ರಿಂದ 5 ವರ್ಷ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ತರ ಸರ್ಜರೀಸ್ ಮಾಡಬೇಡಿ, ಏನು ಮಾಡಬೇಡಿ, ಹೇಗೆ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿ ಸಮಯ ಕೊಡಿ ನಿಮ್ಮ ಬಾಡಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಅಂತಾನೆ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಮಟ್ಟಿಗೆ ಹೇಳ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ ಬಹಳ ಬ್ಯುಸಿ. ಯಾವ ಡಾಕ್ಟರ್ ಸಿಗ್ತಾರೆ ಅವ್ರಿಗೆ ಸಮಯ ಕೊಟ್ಟವರು ಚೆನ್ನಾಗೇ ಇದ್ದಾರೆ. ಇದನ್ನೆಲ್ಲ ನೀವು ಜರ್ಮನಿಲೇ ತಿಳ್ಕೊಂಡು ಬಂದಿದ್ದೀರಾ? ಹಾ, ಜರ್ಮನಿನಲ್ಲಿ ನಾನು ಆದಷ್ಟು ತಿಳ್ಕೊಂಡು ಓದಿ ಮಾಡಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಈ ಕಡೆ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಜಪಾನ್,
ಮತ್ತು ಏಷ್ಯಾ, ಎಂಟೈರ್ ಏಷ್ಯಾ ನಾವು ತಗೋಬೋದು. ಸೊ ಎಲ್ಲ ಕಡೆಗೂ ನನಗೆ ಕನೆಕ್ಷನ್ಸ್ ಇದ್ದಾರೆ. ಸೊ ಹಾಗಾಗಿ ಅದು ಆದಷ್ಟು ರಿಸರ್ಚ್ ಮಾಡಲಿಕ್ಕಾಯ್ತು, ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕಾಯ್ತು, ಇಂಟರ್ನ್ಯಾಷನಲ್ ಪೋಡಿಯಮ್ಸಲ್ಲಿ ನಾನು ಡಿಸ್ಕಷನ್ ಮಾಡಲಿಕ್ಕಾಯ್ತು. ಬ್ಯೂಟಿಫುಲ್. ದೆನ್ ಐ ಕೇಮ್ ಟು ಇಂಡಿಯಾ. ಓಕೆ. ಸೊ ಐ ವಾಸ್ ನೋನ್ ಮೋರ್ ಇಂಟರ್ನ್ಯಾಷನಲಿ ದ್ಯಾನ್ ನ್ಯಾಷನಲಿ. ಓಕೆ. ಬಹುಶಃ ಟ್ರಾನ್ಸ್ ವಿಮೆನಲ್ಲೇ ನೀವು ಮೋಸ್ಟ್ ಎಜುಕೇಟೆಡ್ ಪ್ಲಸ್ ಮೋಸ್ಟ್ ರಿಚೆಸ್ಟ್ ಲೇಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಟರ್ನ್ಯಾಷನಲ್ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಮ್ಯುನಿಟಿಯನ್ನ. ಸೋ ಪ್ರೌಡ್ ಆಫ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಸ್ಪೆಷಲಿ ನೀವು ಕರ್ನಾಟಕದವ್ರು ಅಂತ ಹೇಳೋದೇ ಇನ್ನೊಂದು ಖುಷಿ ವಿಚಾರ. ಇನ್ನೊಂದು ತುಂಬಾ ಸೂಕ್ಷ್ಮವಾದಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸೆಕ್ಷುವಲ್ ಅಟ್ರಾಕ್ಷನ್ ಅಂತ. ಸೊ ನಾವೆಲ್ಲ ರೋಡಲ್ಲಿ ನೋಡ್ತಾ ಇರ್ತೀವಿ, ಆ ಕಮ್ಯುನಿಟಿ ಅವ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಬಾರಪ್ಪ ಹೋಗಪ್ಪ ಅಂತ ಅಲ್ಲಿ ಬಳಸುವಂಥ ಪದಗಳೇ ಬೇರೆ ಇರ್ತವೆ, ಅಥವಾ ಅದನ್ನ ಪ್ರೊಫೆಷನ್ ಆಗಿ ತಗೊಂಡಿರ್ತಾರೆ. ಸೊ ನಿಮ್ಮ ಇದಕ್ಕೆ ಬಂದಾಗ ನಿಮಗೆ ಆ ಅಟ್ರಾಕ್ಷನ್ ಇಲ್ವಾ? ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಯಾಕಂದ್ರೆ ಇವಾಗ ಟ್ರಾನ್ಸ್ ವುಮನ್ ಅಂದ ತಕ್ಷಣ ಅದು ವುಮನ್ ಅಂತಂದ್ರೆ ನಮ್ಮಲ್ಲಿ ಒಂದು ಆಲ್ರೆಡಿ ಅನ್ ಆಬ್ಜೆಕ್ಟ್. ನಮ್ಮ ಮೆನ್ಗೆ ಬಂದಾಗ ವುಮೆನ್ ಅಂದ್ರೇನೆ ಒಂದು ಆಬ್ಜೆಕ್ಟ್. ಸೊ ಈಗ ಟ್ರಾನ್ಸ್ ವುಮನ್ ಅಂತಂದ್ರೆ ಇನ್ನ ಎಕ್ಸೈಟ್ಮೆಂಟ್ ಆಬ್ಜೆಕ್ಟ್ ಅವರಿಗೆ, ರೆಗ್ಯುಲರ್ ಆಗಿ ಆಬ್ಜೆಕ್ಟ್ ಇರಲ್ಲ. ಸೊ ಅದಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಡಿಸೈರ್ಸ್ ಇರ್ತವೆ. ಎಲ್ರಿಗೂ ಇರ್ಬೇಕಂತೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿಮೆನ್ ಅಲ್ಲೇ ನೀವು ತಗೊಳ್ಳಿ, ಕೆಲವರಿಗೆ ಅತ್ಯಂತ ಹೆಚ್ಚಾಗಿ ಡಿಸೈರ್ಸ್ ಇರುತ್ತೆ, ಇಲ್ಲ ಕೆಲವರಿಗೆ ಒಂಥರ ಬೇರೆ ತರನೇ ಏನೋ ಹೋಗ್ಬೇಕು ಅಂತ ಇರುತ್ತೆ, ಇಲ್ಲ ಇನ್ನ ಕೆಲವರಿಗೆ ವ್ಯಾಪಾರ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಇನ್ ಕೆಲವರಿಗೆ ಓದ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್, ಇಲ್ಲ ಇನ್ ಕೆಲವರಿಗೆ ಏನೂ ಇರೋದಿಲ್ಲ. ರೈಟ್. ಸೊ ಈ ತರ ವೇರಿಯಸ್ ಕ್ಯಾಟಗರೀಸ್ ನಲ್ಲಿ ಜನ ಬರ್ತಾರೆ. ಇದೇ ತರ ಕ್ಯಾಟಗರೀಸ್ ಟ್ರಾನ್ಸ್ ವುಮೆನ್ ಅಲ್ಲಿ ಕೂಡ ಇರ್ತಾರೆ. ನಮ್ಮಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಅದೊಂದು ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ. ಇದು ಅರಿವು ಮೂಡಿಸ್ಬೇಕಂತಂದ್ರೆ ಎಲ್ಲರೂ ಒಂದೇ ಸಮನೆ ಇರೋದಿಲ್ಲ, ಎಲ್ಲರೂ ಒಂದೇ ತಕಡಿಲಿ ಇರೋದಿಲ್ಲ. ಮಾತಾಡಿಸಿದಾಗ್ಲೂ ಅಷ್ಟೇ, ಇಂಟ್ರಾಕ್ಟ್ ಮಾಡಿದಾಗ್ಲೂ ಅಷ್ಟೇನೆ ಜನಕ್ಕೆ ಒಂದು ಸ್ವಲ್ಪ ಅವೇರ್ನೆಸ್ ಇರಬೇಕು. ಅವೇರ್ನೆಸ್ ಇದ್ದು ಓಕೆ ಇವರು ನನ್ನ ಇಂಟ್ರೆಸ್ಟ್ ಅಲ್ಲಿ ಇದ್ದಾರಾ ಫಸ್ಟ್ ಅಂಥದ್ದಿದ್ರೆ ಯು ಕ್ಯಾನ್ ಕಂಟಿನ್ಯೂ, ಇಲ್ವಾ ಡೋಂಟ್ ಇವನ್ ಟಚ್. ಯಾಕಂದ್ರೆ ಎಷ್ಟೋ ಜನಕ್ಕೆ ಫಾರ್ ಎಕ್ಸಾಂಪಲ್ ಅನಿವಾರ್ಯ ಒಂಥರ ಕಾರಣಗಳಿರ್ತವೆ. ಅನಿವಾರ್ಯ ಕಾರಣದಿಂದ ಅವರು ಯಾವುದೋ ಒಂದು ಚಟುವಟಿಕೆಗೆ ಇಳ್ಕೋತಾರೆ. ಹಂಗಂತೇಳಿ ಅದು ದುರುಪಯೋಗ ಮಾಡಿಕೊಂಡು ಆ ಆಬ್ಜೆಕ್ಟ್ ಅಲ್ಲೇ ನೋಡಿಕೊಂಡು ಆ ಒಂದು ಹಿಂಸೆನ ಅನುಭವಿಸಕ್ಕೆ ಆಗದೆ ಇರ್ತಕ್ಕಂಥದ್ದು ನಾವೊಂದು ವಿಚಾರನ ನಾನು ನಿಮ್ಗೆ ಎಲ್ಲರ ಮುಂದೆ ಹೇಳ್ತೀನಿ. ಯಾಕಂದ್ರೆ ಇದು ತುಂಬಾ ಕಾಮನ್ ಆಗಿ ನಡೀತಾ ಇರ್ತಕ್ಕಂಥ ಒಂದು ಸೆನಾರಿಯೋ. ಇದರಲ್ಲಿ ವೇರಿಯಸ್ ಕ್ಯಾಟಗರೀಸ್ ಕೂಡ ಬರ್ತಾರೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ ವುಮೆನ್ ಅಲ್ಲಿ ಕೂಡ ಲೆಸ್ಬಿಯನ್ ಇರ್ತಾರೆ, ಬೈಸೆಕ್ಷುವಲ್ಸ್ ಇರ್ತಾರೆ. ಹೌದಾ? ಎಸ್, ಈ ತರ. ಆಮೇಲೆ ಎಸೆಕ್ಷುವಲ್ ಅಂತ ಕರೀತಾರೆ. ಎಸೆಕ್ಷುವಲ್ ಇಸ್ ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಸೆಕ್ಸ್. ನೀವು ಆ ಕ್ಯಾಟಗರಿ ಬರ್ತೀರಾ? ಎಸ್, ಐ ಕಮ್ ಇನ್ ಟು ದಟ್ ಕ್ಯಾಟಗರಿ. ನನಗೆ ಇನ್ ಯಾವುದೂ ಇಲ್ಲ. ನಾನು ಕಣ್ಣು ಮುಚ್ಕೊಂಡ್ರೆ ನೆಮ್ಮದಿಯಾಗಿದ್ದೀನಿ. ನನ್ಗೆ ಯಾವ ಕಸನೂ ಇಲ್ಲ ನನ್ನ ತಲೆಯಲ್ಲಿ. ಹಂಗಂತೀರಾ? ನಾನು ನಿಜವಾಗ್ಲೂ ಕಂಪ್ಲೀಟ್ ಸೈಲೆನ್ಸ್. ಇವಾಗ ಒಂಥರ ಔಟರ್ ಸ್ಪೇಸ್ ನಲ್ಲಿ, ಆ ಸೈಲೆನ್ಸ್ ನಲ್ಲಿ ಐ ಆಮ್ ಸಿಟಿಂಗ್ ದಟ್. ಸೊ ನಿಮ್ ತರನೇ ಇನ್ನೊಬ್ರು ಯಾರು ಸಿಕ್ಕಿದಾರ ನಿಮ್ಗೆ? ನಿಮ್ ತುಂಬಾ ಜನ ಇದ್ದಾರೆ. ಹೌದಾ? ಇಟ್ಸ್ ನೀಡ್ ನಾಟ್ ಹ್ಯಾವ್ ಟು ಬಿ. ತುಂಬಾ ಜನ ಇದ್ದಾರೆ. ಓಕೆ. ಬಟ್ ಜನಗಳನ್ನ ಎಲ್ಲರನ್ನೂ ಅದೇ ಭಾವನೆಯಲ್ಲಿ ನೋಡಿದಾಗ ಮುಂಚೆ ನಮಗೂ ಬಂದು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಣ ತೆಗೆದ್ರು. ಸೊ ದೆನ್ ಲೇಟರ್ ದೇ ಸ್ಟಾರ್ಟೆಡ್, ದೇ ರಿಯಲೈಸ್ ದಟ್ ನಾನು ಆ ಕ್ಯಾಟಗರಿ ಆ ಲೆವೆಲ್ ಅಲ್ಲೇ ಇಲ್ಲ ಅಂತ ಹೇಳಿ ಅವ್ರಿಗೆ ರಿಯಲೈಸೇಷನ್ ಆಯ್ತು. ಅದಾಕಿದ್ಮೇಲೆ ಬಂದು ಬೇರೆ ತರನೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಹಂಗಾಗಿ ಅವರ ಒಂದು ಮನುಷ್ಯತ್ವ ಕರೆಕ್ಟಾಗಿ ಹೊರಗಡೆ ಬಂತು. ರೈಟ್. ಇಲ್ಲ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ಒಂದು ಆಬ್ಜೆಕ್ಟ್ ಆಗ್ಬಿಡುತ್ತೆ. ಬಹಳ ಇಂಪಾರ್ಟೆಂಟ್ ಇದು. ನಮ್ಮ ಜನರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥದ್ದು, ಅವರು ಕರೆಕ್ಟಾಗಿ ಒಂದು ಬಿಹೇವಿಯರ್ ಪ್ಯಾಟರ್ನ್ ಯೂಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ. ಎಲ್ರನ್ನೂ ಒಂದೇ ತರ ನೋಡಬಾರ್ದು, ಆಬ್ಜೆಕ್ಟಿವ್ ತರ ನೋಡಬಾರ್ದು ಅಂತ ಕರೆಕ್ಟಾಗಿ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನೀವು ಜನರಿಗೆ. ಇನ್ನು ನಿಮ್ಮ ಎಜುಕೇಶನ್ ಪ್ರೊಫೆಷನ್ ಬಗ್ಗೆ ನಾವು ಮಾತಾಡೋಣ. ಆ್ಯಂಡ್ ಒಂದು ನಾನು ಇಂಪಾರ್ಟೆಂಟ್ ಪ್ರಶ್ನೆ ಈ ಮಧ್ಯದಲ್ಲಿ ಕೇಳೋದು ಬಿಟ್ಬಿಟ್ಟು, ಏನಂತ ಹೇಳಿದ್ರೆ ಹೆಂಡತಿ ಹಾಗೂ ಮಗಳಿದ್ದಾಳೆ ನಿಮಗೆ, ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಮನ್ನ, ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿದೆ? ಓಕೆ, ಅವ್ರದ್ದು ಅಕ್ಸೆಪ್ಟ್ ಮಾಡಲಿಲ್ಲ. ಹೆಂಡತಿ ಮಗಳು ಅಕ್ಸೆಪ್ಟ್ ಮಾಡಲಿಲ್ಲ. ಅವರು ಜರ್ಮನಿಲಿ ಇದ್ದಾರೆ ಇವತ್ತಿಗೂ. ಅವರು ಯಾವ ಥರ ಅಂತ ನಿಮಗೆ ಅದನ್ನು ಪ್ರೆಸೆಂಟೇಷನ್ ಕೊಡೋದು ಗೊತ್ತಿಲ್ಲ. ಬಿಕಾಸ್ ಅದು ಅವ್ರಿಗೆ ಬೇಡವಾದ ವಸ್ತು. ಅದು ಒಂಥರ ಒಂದು ನಾನು ಹೇಳಿದ್ನಲ್ಲ, ನಮ್ಮ ಜನರಿಗೆ ಯಾವ ಥರ ಒಂದು ಸೆಕ್ಷುವಲ್ ಆಬ್ಜೆಕ್ಟ್ ಅಂತ ಅನ್ಕೋತಾರೆ, ಒಬ್ಬ ಮನುಷ್ಯ ಇನ್ನೊಂದು ಜೆಂಡರ್ಗೆ ಹೋಗುವಂಥದ್ದು ಅವ್ರಿಗೆ ಅದು ಅಸಹ್ಯ.
ಗೊತ್ತಾಯ್ತಲ್ವಾ? ಟಿಪಿಕಲ್ ಒಂದೇ ಲೈನಲ್ಲಿ ನಾವು ಎಳಿಬೇಕು ಅಂತಂದರೆ ದಿಸ್ ಇಸ್ ಹೌ ಇಟ್ ಇಸ್. ಹಂಗೆ ಬಂದಾಗ ಅದೇನಾಗುತ್ತೆ, ಫ್ಯಾಮಿಲಿ ಬ್ರೇಕ್ ಆಗುತ್ತೆ. ಎಲ್ಲ ಬಾಂಧವ್ಯಗಳು ಎಲ್ಲ ನಾವು ಯಾರು ಏನು ಮಾಡಿರ್ತಾರೆ ಇಲ್ಲಿವರೆಗೂ, ಯಾವ ಥರ ಒಂದು ಕನೆಕ್ಟಿವಿಟಿ ಇದೆ, ಆ, ಏನೇನು ಹಿಂದೆ ನಾವು ವಾಕ್ ಮಾಡಿದ್ದೀವಿ ಎಲ್ಲದನ್ನು ಮರ್ತೋಗುತ್ತೆ ಅದು. ನಿಮಗೆ ಅವ್ರ ಮೇಲೆ ಇನ್ನೂ ಪ್ರೀತಿ ಇದೆ, ಇವಾಗ ಬನ್ನಿ ಅಂತ ನಿಮ್ಮನ್ನ ಏನಾರು ಕರೆದ್ರೆ ನೀವು ಹೋಗ್ತೀರಾ, ಅವ್ರ ಜೊತೆ ಇರ್ತೀರಾ? ಅವರು ಪ್ರೀತಿ ಆ, ಇದೆ ಅಂತಕ್ಕಂಥದ್ದು ಅದು ಪ್ರೂವ್ ಆಗಿಲ್ಲ. ಬಟ್ ಅವರು ಇದ್ದರೆ ಡೆಫಿನೆಟ್ಲಿ ಏನೋ ಅವರು ಬೇರೆ ಥರನೇ ಬಿಹೇವ್ ಮಾಡಿರೋರು. ಬಿಕಾಸ್ ಅದರಲ್ಲಿ ಯಾವುದನ್ನ ಒಳ್ಳೇದು ಮಾಡಿದ್ದೀನಿ, ಅದು ಅವ್ರ ಕನ್ಸಿಡ್ರೇಷನ್ ಇದೆ ಅಂತಂದಿದ್ರೆ ಅವ್ರು ಕರೆದಿರೋರು. ಅಲ್ಲ, ಈಗ ಒಬ್ಳು ಹೆಂಡತಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ನನಗೂ ಮದುವೆ ಆಗಿದೆ, ಆಲ್ ಆಫ್ ಸಡನ್ ನನ್ನ ಗಂಡ ಏನೋ ಜೆಂಡರ್ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಆದಾಗ ಅವಳಿಗೆ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗತ್ತೆ. ಯಾಕಂದ್ರೆ ಗಂಡ ಹೆಂಡತಿ ನಾವು ಸೊಸೈಟಿಗೆ ನಾವು ತೋರಿಸಿರೋದು. ಸೊ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡು ನೀವು ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿಲ್ಲ? ಅದು ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳು ನಡೆದಿದೆ. ಓಕೆ. ಒಂದಲ್ಲ 4 ವರ್ಷ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಟ್ಲೀಸ್ಟ್ ಒಂದು 3 ಬಾರಿ ಹೋಗಿ ಮಾತಾಡಿದ್ದೀನಿ. ಮಾತಾಡಿ ಸೋತು ತಲೆ ಕೆಡಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಸೊ ಅದಕ್ಕಿಂತ ಅವಮಾನ ಬೇರೆ ಇನ್ಯಾವುದು ಬೇಕಾಗಿಲ್ಲ ಅಂತ ನನ್ನ ಪ್ರಕಾರ. ಎರಡನೇ ವಿಚಾರ ಬಂದು ಡಾಕ್ಟರ್ಸ್ ಹತ್ರನೂ ಬಂದರು, ಮಾತಾಡಿದರು, ಗೊತ್ತಿದ್ರೂ ಅದು ಬೇಡ ನಮಗೆ ಅಂತ, ಅದು ಬೇಡವಾದ ವಸ್ತು ಅದು. ಮೂರನೇ ವಿಚಾರ, ಓಕೆ ನೀನು ಬೇಡ, ನಿನ್ನ ಜೆಂಡರ್ ಬೇಡ, ನಿನ್ನ ಒಂದು ಅಸ್ತಿತ್ವ ಬೇಡ ನನಗೆ, ಆದರೆ ನಿನ್ನಲ್ಲಿರ್ತಕ್ಕಂಥ ಒಂದು ದುಡ್ಡು, ಆ ಒಂದು ಕ್ಯಾಪಿಟಲಿಸ್ಟಿಕ್ ಮನೋಭಾವ ನನಗೆ ಬೇಕು, ಆಗ ಸಂಬಂಧ ಉಳಿಯೋದಿಲ್ಲ. ಈ ಒಂದು ವಿಚಾರ. ಆಮೇಲೆ ಅವ್ರಿಗೆ ಯಾಕೆ ಹಂಗಾಗಿರ್ಬೋದು ಅಂತಂದರೆ ಬಹುಶಃ ಅದು ಬೆಟ್ರೇಯಲ್ ಅಂತಲೂ ತೊಗೊಂಡಿರ್ಬೋದು. ಬೆಟ್ರೇಯಲ್ ಅಂತಂದರೆ ಏನೋ ಮೋಸ ಆಗಿದೆ ಫಾರ್ ಎಕ್ಸಾಂಪಲ್. ಸೊ ಈ ಒಂದು ಮೋಸ ಆಗಿದೆ ಅನ್ನೋಂಥ ಒಂದು ಹುಚ್ಚು ಕಲ್ಪನೆ ಕೆಲವರು ಇರ್ತಾರಲ್ಲ, ಇಂಪ್ಲಾಂಟ್ ಮಾಡಿರ್ತಾರೆ. ಆಮೇಲೆ ಕೆಲವರು ಇನ್ನೂ ಇರ್ತಾರೆ, ಅವರು ಇಲ್ಲ ನಮ್ಮಲ್ಲಿ ಇದು ಒಂದು ಅಸಹ್ಯ ಬೇಡ ನಮಗೆ, ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ಯಾವ ಥರ ಇದ್ದಾರೆ, ರೈಟ್? ಸೊ ಇಲ್ಲಿರ್ತಕ್ಕಂಥವ್ರು ಎಕ್ಸಾಂಪಲ್ ಸೆಟ್ ಮಾಡಿಲ್ಲ, ಯಾರೂ ಒಂದು ಪ್ರಯತ್ನ ಮಾಡಿಲ್ಲ, ನೋಬಡಿ ಈಸ್ ಎಜುಕೇಟೆಡ್. ಸೊ ಹಾಗಾಗಿ ಏನಾಗುತ್ತೆ, ನೀವು ಬಂದು ಈ ಥರ ಇದೆ ಅಂತ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಹೇಳಿದ್ರು ಜನಕ್ಕೆ ಅರ್ಥ ಆಗೋದು ಇಷ್ಟೇ. ಸೊ ಇದು ನನಗೆ ಗೊತ್ತಿರ್ತಕ್ಕಂಥದ್ದು. ಇದು ಯಾವಾಗ ವಾಪಸ್ ಬರ್ತಾರೋ ಬರಲಿ, ನಾನು ಬಂದರೆ ನನಗೇನು ಚಿಂತೆ ಇಲ್ಲ. ಬಟ್ ಅವ್ರಿಗೆ ಬೇಡವಂತೆ, ಅವರಿಗೆ ಅದು ಡಿವೋರ್ಸ್ದೆಲ್ಲ ಮಾಡಿಸಿದ್ದಾರೆ, ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅದು ವಿಚಾರ ಆಗಿಲ್ಲ, ಇನ್ನೊಂದು ರೂಲಿಂಗ್ ಆಗೋಗುತ್ತೆ. ಸೊ ಇಟ್ಸ್ ಮ್ಯೂಚುವಲಿ ಡನ್. ಸೊ ಅದೇನು ವಿಚಾರಗಳಿಲ್ಲ. ಬಟ್ ಅದೇ ನಾನು ಬೇಡ, ನಮ್ಮ ದುಡ್ಡು ಬೇಕು ಅನ್ನತಕ್ಕಂಥ ವಿಚಾರ. ಹಾಗಾಗಿ ನಾನೊಂದು ಸ್ಪೂನ್ ಕೂಡ ತಗೊಳ್ದಿರ ಮುಂದಿನ ಒಂದು ಲೈಫ್ನ ನಾನು ಶುರು ಮಾಡಿದ್ದೀನಿ. ಸೊ ಇಟ್ ಈಸ್ ಅ ಬಿಗ್ ಚಾಲೆಂಜ್. ಅರ್ಧ ವಯಸ್ಸಿನಲ್ಲಿ ಮುಗಿದೋಗ್ಬಿಟ್ಟ ಮೇಲೆ ನಿಮ್ಮಲ್ಲಿ ಒಂದು ಹೊಸದು, ಇವಾಗ ನಾನು ಹೆಂಗೆ ಹೇಳ್ಬೋದು ಅಂತಂದರೆ, ನಮ್ಮ ಒಂದು ಪೊಲಿಟಿಕಲ್ ಟರ್ಮಲ್ಲಿ ಹೇಳಬೇಕು ಅಂತಂದರೆ, ಹಳೆ ಬೇರು ಹೊಸ ಚಿಗುರು. ಸೊ ಹೊಸ ಒಂದು ಜೀವನ ಅಲ್ಲಿಂದ ಶುರು. ಓಕೆ, ನಿಮ್ಮ ಕನ್ನಡ ತುಂಬ ಅದ್ಭುತವಾಗಿದೆ. ನಿಮ್ಮ ಮನೆಯವರೆಲ್ಲ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಋಗ್ವೇದನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಅಂತ ಕೇಳಲ್ಪಟ್ಟೆ. ಫ್ಯಾಮಿಲಿ ಬಹಳ ಹಿಂದಿನ ತಲೆಮಾರುಗಳು ತಮಿಳ್ನಾಡಿಂದ ಬಂದರು. ತಮಿಳ್ನಾಡಿಂದ ಬಂದು ರಾಮಾನುಜಾಚಾರ್ಯರ ಫಾಲೋವರ್ಸ್ ಎಲ್ಲರೂ ಬಂದರು, ಮೇಲ್ಕೋಟೆಗೆ ಬಂದರು. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಮೇಲ್ಕೋಟೆಯಿಂದ ಮೈಸೂರಿಗೆ ಹೋದರು. ಮೈಸೂರಿನಲ್ಲಿ ಈ ಋಗ್ವೇದನ ಕನ್ನಡಕ್ಕೆ ಮೊದಲು ಅನುವಾದ ಮಾಡಿದ್ದೆ ನಮ್ಮ ಮಹಾರಾಜರು. ಸೊ ಅದರಲ್ಲಿ ನಮ್ಮ ಒಂದು ಪೀಳಿಗೆ ಇತ್ತು, ಅದನ್ನು ಚೇಂಜ್ ಮಾಡಿದ್ರು. ಸಂಸ್ಕೃತ ಎಲ್ರಿಗೂ ತುಂಬ ಚೆನ್ನಾಗಿ ಬರ್ತಿತ್ತು. ಕನ್ನಡ ಪಾಂಡಿತ್ಯ ಇಸ್ ಇನ್ ಟಾಪ್ ಫ್ಲೋರ್. ಇವತ್ತಿನ ದಿನ ಎಲ್ಲ ಹೋದರೂ ಅವರೇ ಸಿಗ್ತಾರೆ, ಎಲ್ಲ ದೇವಸ್ಥಾನದಲ್ಲೂ ನಮ್ಮವ್ರು ಸಿಗ್ತಾರೆ. ಸೊ ಹಾಗಾಗಿ ಆ ಒಂದು ಮೈಗ್ರೇಷನ್ ಪಾಪ್ಯುಲೇಷನ್ನ ನಾವು ಏನು ಮಾಡ್ಲಿಕ್ಕೆ ಆಗಿಲ್ಲ. ಹಂಗಾದ್ರೆ ನೀವು ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಂತವ್ರು. ಅಪ್ಪ ಅಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಇವಾಗ? ಖಂಡಿತ. ಯಾಕಂದ್ರೆ ನಮ್ಮ ತಂದೆ ತುಂಬಾ ಒಳ್ಳೆ ಪ್ರೊಫೆಷನ್ ಇದ್ದ, ಲೀಗಲ್ ಫ್ರಾಟರ್ನಿಟಿಯಲ್ಲಿ ತುಂಬಾ ಒಳ್ಳೇದು. ಸೊ ರಿಟೈರ್ಡ್ ಆಗಿದ್ದಾರೆ, ಸ್ಟಿಲ್ ಪ್ರಾಕ್ಟೀಸ್, ಏನು ಚಿಂತೆ ಇಲ್ಲ ನನಗೆ. ಅಂದ್ರೆ ಆ ಥರ ಒಂದು ವಿಚಾರಗಳಲ್ಲಿ ಯಾವ ಥರದಲ್ಲೂ ತೊಂದರೆ ಇಲ್ಲ. ಬಟ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಬಂದಿರ್ತಕ್ಕಂಥ ತುಂಬಾ ಫೇಮಸ್ ಆಗೋದವರು ಅಂತಂದ್ರೆ ಡಾಕ್ಟರ್ ಜಯಲಲಿತಾ, ತಮಿಳ್ನಾಡಿನವರು. ಹೋಗಿ ಚೀಫ್ ಮಿನಿಸ್ಟರ್ ಕೂಡ ಆದರು. ಈ ಥರ ತುಂಬ ಒಳ್ಳೊಳ್ಳೆ ಐಡೆಂಟಿಟೀಸ್ ಹ್ಯಾವ್ ಕಮ್ ಔಟ್. ಅದ್ರ ಥರನೇ ನಮ್ಮದು ಒಂದು ಸಣ್ಣ ಪುಟ್ಟ ಪ್ರಯತ್ನಗಳಷ್ಟೇ ಏನಿರುತ್ತೆ, ನಮ್ಮದು ಒಂದು ಎಫರ್ಟ್ ಮಾಡ್ತಾ ಇದ್ದೀವಿ.
ಅಟ್ಲೀಸ್ಟ್ ಒಂದು ಜನರಿಗೆ ತಿಳಿಸಿ ಹೇಳಬೇಕು, ಇದೊಂದು ತಪ್ಪಲ್ಲ ಇದು. ಜನಕ್ಕೆ ಒಂದು ಅರಿವು ಮೂಡಬೇಕು, ಇದು ಯಾತಕ್ಕೆ ಸೈಂಟಿಫಿಕಲಿ ಏನು ಚಿಂತನೆ ಇದೆ ಇದರಲ್ಲಿ, ಯಾವ ಥರ ಒಂದು ಮನುಷ್ಯನ ಒಂದು ಬದುಕು ಚೇಂಜ್ ಆಗುತ್ತೆ, ಚೇಂಜ್ ಆದಾಗ ಯಾವ ಥರ ಒಂದು ಮುಂದೆ ಅವರು ಒಂದು ಹೊಸ ಜೀವನನ ಕಾಣಬೇಕಾಗತ್ತೆ. ಇದರಲ್ಲಿ ಅಸಹ್ಯ ಅಂತಕ್ಕಂಥದ್ದಿಲ್ಲ, ಏನಿಲ್ಲ. ಸೊ ನಮ್ಮನ್ನು ನೋಡಿದ್ರೆ ಯಾರು ಅಸಹ್ಯ ಪಡೋದಿಲ್ಲ. ನಾನು ನೆಮ್ಮದಿಯಾಗಿ ಓಡಾಡ್ತೀನಿ, ಎಲ್ಲ ಕಡೆಗೂ ನೆಮ್ಮದಿಯಾಗಿದ್ದೀನಿ. ನಮ್ಮ ಮನೇಲಿ ಮಾತ್ರ ನನಗೆ ಅಲ್ಲಿ ಅಸಹ್ಯ ಆಯ್ತು ಹೊರತು, ಅದು ಬಿಟ್ಟರೆ ಬೇರೆ ಇನ್ಯಾವುದು ಒಂದೇ 2-3 ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಯಿತು. ಮುಂಚೆ ಟ್ರಾನ್ಸಿಷನ್ ಇದ್ದಾಗ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಕಾಣುತ್ತೆ ಆ ಟೈಮಲ್ಲಿ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವಾಗೇನು ಅಷ್ಟೊಂದು ಗೊತ್ತಾಗ್ತಿಲ್ಲ, ಹುಡುಗಿರ್ ತರನೇ ಕಾಣಿಸ್ತಾ ಇದ್ದೀರಾ. ಅದು ಮುಂಚೆ ಹಂಗಿತ್ತು, ಈಗ ಹಂಗಿಲ್ಲ. ಸೊ ಹಾಗಾಗಿ ನನಗೆ ಚಿಂತೆ ಇಲ್ಲ. ನನಗೆ ನನ್ನ ಲೈಫ್ ನಾನು ನೆಮ್ಮದಿಯಾಗಿದ್ದೀನಿ, ಏನೋ ಕೆಲಸಗಳು ಮಾಡ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ, ಅಷ್ಟು ಸಾಕು ನನಗೆ. ಒಳ್ಳೆ ನಿದ್ದೆ ಬರುತ್ತೆ ಮಲ್ಕೊಂಡ್ರೆ, ಒಳ್ಳೆ ಊಟ ಮಾಡ್ತೀನಿ, ನೆಮ್ಮದಿಯಾಗಿದ್ದೀನಿ. ಬ್ಯೂಟಿಫುಲ್.